ಕರ್ನಾಟಕ ಬೀಟ್ ನ್ಯೂಸ್ಗೆ ಸ್ವಾಗತ. ನಾನು ಜ್ಯೋತಿ. ವಯೋನಿವೃತ್ತಿ ಹೊಂದಿರುವ ನೌಕರ ಅಬ್ದುಲ್ ರೆಹಮಾನ್ ಖಾನ್ ರವರಿಗೆ ಇಲಾಖೆಯ ವತಿಯಿಂದ ಸನ್ಮಾನಿಸಿ ಬೀಳ್ಕೊಡುಗೆ. ಲಿಂಗಸೂರು ತಾಲೂಕಿನ ರೋಡಲ್ ಬಂಡ ಕ್ಯಾಂಪ್ ಯುಕೆಪಿ ಕೃಷ್ಣ ಭಾಗ್ಯ ಜಲ ನಿಗಮ ಕೆಬಿಜೆಎನ್ ಐಬಿಸಿ ಡಿಆರ್ವಿ ಕಾರ್ಯನಿರ್ವಹಿಸಿದ ನೌಕರ ಅಬ್ದುಲ್ ರೆಹಮಾನ್ ಖಾನ್ ತಂದೆ ಸಿರಾಜ್ ಖಾನ್ ಇವರು 1983ರಿಂದ ದಿನಗೂಲಿಯಲ್ಲಿ ಕೆಂಬಾವಿಯಲ್ಲಿ ಸೇವೆ ಸಲ್ಲಿಸಿ ತದನಂತರ 1993ನೇ ಇಸ್ವಿಯಲ್ಲಿ ಕಾಯಂ ಸರ್ಕಾರಿ ನೌಕರನಾಗಿ ಸೇರ್ಪಡೆಯಾಗಿ 2001ನೇ ಇಸ್ವಿಯಲ್ಲಿ ಬಿಜಾಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಆಲ್ಮೇಲ್ ಗ್ರಾಮದಲ್ಲಿ ಕೆಬಿಜೆಎನ್ ಐಬಿಆರ್ ಡ್ರೈವರ್ ಆಗಿ ಕಾರ್ಯನಿರ್ವಹಿಸಿ ವರ್ಗಾವಣೆಯಾಗಿದ್ದು, ತದನಂತರ 2011ನೇ ಇಸ್ವಿಯಿಂದ 2026ನೇ ಸಾಲಿನವರೆಗೂ ನಾರಾಯಣಪುರ ಮತ್ತು ರೋಡ್ ಬಂಡ ಗ್ರಾಮದಲ್ಲಿ ಎನ್ಆರ್ಬಿಸಿಯಲ್ಲಿ ಸೇವೆ ಸಲ್ಲಿಸಿ ಡಿಆರ್ವಿ ಆಗಿ ದಿನಾಂಕ 30/6/2026ರಂದು ವಯೋನಿವೃತ್ತಿಯನ್ನ ಹೊಂದಿದ್ದಾರೆ. ಸರ್ ಹೇಳಿದ್ರು ರಾತ್ರಿ 1 ಗಂಟೆ 1-1:30 ಗಂಟೆಗೆ ಬಿಟ್ಟು ಬರ್ತಿದ್ದೆ. ಈ ಸೃಷ್ಟಿಗೆ ಕಾರಣ ನಮ್ಮ ಆರ್ ಜಿ ಶಾಸ್ತ್ರಿ ಸಾಹೇಬರು. ಬಹಳ ಮಂದಿಗೆ ಗೊತ್ತಿರ್ಲಿಕ್ಕಿಲ್ಲ, ಆರ್ ಜಿ ಶಾಸ್ತ್ರಿ ಸಾಹೇಬ್ರ ಮ್ಯಾನೇಜರ್ ಇದ್ರು, ರಿಜಿಸ್ಟ್ರು. ಅವ್ರ ಕುಟುಂಬದವರು ಇಲ್ಲಿ ಬಂದಿದ್ದಾರೆ. ಅವರಿಗೆ ತುಂಬಾ ಧನ್ಯವಾದಗಳು ಸರ್. ನಮ್ಮ ಶಾಸ್ತ್ರಿ ಸರ್ ಹೇಳ್ತಿದ್ರು, ನೋಡಪ್ಪ ನಮ್ಮ ಕೆಲಸ ನಾವು ಮಾಡ್ತೀವಿ, ನಾವು ಅವರು ಉಪಕಾರ ಅಂತಲ್ಲ, ನಮ್ಮ ಕರ್ತವ್ಯ. 10 ಗಂಟೆ ಕಚೇರಿ ಸಮಯ ಇದ್ರೆ 9:30 ಬನ್ನಿ. ಆಮೇಲೆ ನಿನ್ನ ಡ್ರೈವರು, ನಿನ್ನ P1 ವಾಚ್ಮೆನ್, ನಿನ್ನ ಕೆಲಸ ನಿಂಗೆ ಯಾರು ಹೇಳ್ಬಾರ್ದು ನೀನು. ಆಮೇಲೆ ಬೇಜಾರು ಮಾಡ್ಕೋಬಾರ್ದು. ಈಗ ಅವರು ಉದಾಹರಣೆಗೆ ಬಿಜು ಸರ್ ತಮ್ಮ ವೈಯಕ್ತಿಕ ಕೆಲಸಕ್ಕೆ ಅಥವಾ ಯಾವುದೇ ಕೆಲಸಕ್ಕೆ ಅಷ್ಟು ತಡ ಮಾಡಿದರೆ ಅದು ಬೇರೆ ವಿಷಯ. ಅವರು ಅಷ್ಟು ರಾತ್ರಿ 11 ಗಂಟೆ 1 ಗಂಟೆ 2 ಗಂಟೆ ಬೇಜಾರಿಲ್ಲದೆ ಎಸ್ಟಿಮೇಟ್ ತಲೆ ಕೆಡಿಸ್ಕೊಂಡು ಮತ್ತೆ ರಿಪೀಟ್ ಮಾಡು, ಮತ್ತೆ ಹಾಕು, ಎಷ್ಟೊಂದು ಕೂಲಾಗಿ ಮಾಡ್ತೀವಿ. ನಮ್ದೇನು ಕೆಲಸ, ಆರಾಮ ಹೋಗೋದು ಬಿಟ್ಟು ಬರೋದು. ಆ ಖುಷಿಯಿಂದ ನಾವು ಸರ್ ನೀವು ಎನಿ ಟೈಮ್ ಕರೀರಿ. ಈಗಲೂ ಮೊನ್ನೆ ಹೇಳಿದೆ ಸರ್ ನಾನು ರಿಟೈರ್ಡ್ ಆದರೂ ಪ್ರೈವೇಟ್ ಕಾರ್ ಇದ್ದು ತಮ್ಗೆ ಬಿಟ್ಟು ಬರ್ತೀನಿ ಸರ್ ನಾನು ಅಂತ. ಅಂದರೆ ಅವ್ರ ಕೆಲಸಕ್ಕೆ ಮೆಚ್ಚಿ ನಾನು ಸರ್ಗಳಿಗೂ ಕೂಡ ನಾಳೆ 9 ಗಂಟೆಗೆ ಬರಬೇಕಪ್ಪ ಮೀಟಿಂಗ್, 8:30 ಹೋಗ್ತಿದೆ ಸರ್. ಇದಕ್ಕೆಲ್ಲ ಕಾರಣ ನಮ್ಮ ಆರ್ ಜಿ ಶಾಸ್ತ್ರಿ ಸರ್. ಅವರಿಗೆ ಇಲಾಖೆಯ ವತಿಯಿಂದ ಸನ್ಮಾನಿಸಿ ಗೌರವಿಸಿ ಬೀಳ್ಕೊಡಲಾಯಿತು ಎಂದು ಬಲ್ಲ ಮೂಲಗಳಿಂದ ತಿಳಿದು ಬಂದಿರುತ್ತದೆ. ಕಾಯಂ ಸರ್ಕಾರಿ ನೌಕರನಾಗಿ ಸೇರ್ಪಡೆಯಾದ 2001ನೇ ಇಸ್ವಿಯಲ್ಲಿ ಬಿಜಾಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಆಲ್ಮೇಲ ಗ್ರಾಮದಲ್ಲಿ ಕೆಬಿಜೆಎನ್ ಐಬಿಸಿ ಡಿಆರ್ವಿ ವರ್ಗಾಂತರ ಆಗಿದ್ದು 2011ನೇ ಇಸ್ವಿಯಿಂದ 2026ನೇ ಇಸ್ವಿಯವರೆಗೂ ಸೇವೆಯನ್ನ ಸಲ್ಲಿಸಿದ್ದಾರೆ. ಇವರ ಹವ್ಯಾಸ ಕ್ರಿಕೆಟ್, ವಾಲಿಬಾಲ್, ಚೆಸ್, ಟೆನ್ನಿಸ್, ಬ್ಯಾಡ್ಮಿಂಟನ್, ಸಂಗೀತ, ಗಾಯನ ಇವುಗಳು ಈತನ ಹವ್ಯಾಸವಾಗಿದ್ದವು. ಉತ್ತಮ ಕ್ರೀಡೆಯ ಆಟಗಾರನಾಗಿದ್ದನು. ಈ ಸಂದರ್ಭದಲ್ಲಿ ಇಲಾಖೆಯ ಅಧಿಕಾರಿಗಳು ಸುರೇಂದ್ರ ರೆಡ್ಡಿ, ಶಿವಮೂರ್ತಿ ನಾಯಕ್, ಮ್ಯಾನೇಜರ್, ಸಿಬ್ಬಂದಿ ವರ್ಗದವರು, ಊರಿನ ಗಣ್ಯಮಾನ್ಯರು ಇನ್ನಿತರರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಬೀಟ್ ನ್ಯೂಸ್.